ಶರಣರ ಹೆಸರಲ್ಲಿ ಧರ್ಮವ ಸೀಳುವ ದೊಂಗಿಗಳೇ ಎಚ್ಚರ. ವಚನವ ತಿರುಚಿ ಸತ್ಯವ ಕೊಲ್ಲುವ ಮತಿಗೇಡಿಗಳೇ ಎಚ್ಚರ. ವೇದದ ಸಾರವ ಕನ್ನಡದೊಳಗೆ ಉಳಿಸಿದ ಕ್ರಾಂತಿಯ ಸಾರವಿದು. ಸನಾತನ ಮೂಲವ ಮರೆತವರಿಗೆ ಇದು ಅರಿವಿನ ಮಳೆ ಹನಿಯು. ಫಿಮೆಲ್ ನಮಸ್ಕಾರ ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದು ನಮ್ಮ ಸಮಾಜದಲ್ಲಿ ಹೊಸದೊಂದು ರೋಗ ಹಬ್ಬಿದೆ. ಅದೇ ಅರೆಬರೆ ಬುದ್ಧಿಜೀವಿಗಳ ರೋಗ. ಶರಣರ ವಚನಗಳನ್ನು ತಮಗೆ ಬೇಕಾದಂತೆ ತಿರುಚಿ ಹಿಂದೂ ದೇವಸ್ಥಾನಗಳನ್ನು, ಕಲ್ಲು ಮಣ್ಣಿನ ವಿಗ್ರಹಗಳನ್ನು ಹೀಯಾಳಿಸುವುದೇ ದೊಡ್ಡ ಸಾಹಸವೆಂದು ಕೆಲವು ಆಂದೋಲನ ಜೀವಿಗಳು ಬೀಗುತ್ತಿದ್ದಾರೆ. ದೇವಸ್ಥಾನ ಯಾಕೆ ಬೇಕು, ಕಲ್ಲು ದೈವವಲ್ಲ ಎಂದು ಕೂಗುವ ಇವರ ಭಂಡತನಕ್ಕೆ ಇಂದು ನಾವು ಸಾಕ್ಷಿ ಸಮೇತ ಉತ್ತರ ನೀಡಲಿದ್ದೇವೆ. ಅಂಕಿತ ನಾಮದ ಅಸಲಿಯತ್ತು. ದೇವಸ್ಥಾನಗಳನ್ನು ವಿರೋಧಿಸುವ ಈ ಮಹಾನುಭಾವರಿಗೆ ಒಂದು ಸರಳ ಪ್ರಶ್ನೆ: ನೀವು ಯಾರನ್ನ ಆರಾಧ್ಯ ದೈವ ಎಂದು ನಂಬಿದ್ದೀರೋ ಆ ಪ್ರತಿಯೊಬ್ಬ ಶರಣರ ಅಂಕಿತನಾಮ ಯಾವುದನ್ನು ಸೂಚಿಸುತ್ತದೆ ಅನ್ನೋ ಪರಿಜ್ಞಾನ ಇದೆಯೇ? ಇಲ್ಲವಾದರೆ ನೆನಪಿಸುತ್ತೇವೆ ಕೇಳಿ. ಮೊದಲನೆಯದಾಗಿ, ಬಸವಣ್ಣನವರು. ಇವರ ಅಂಕಿತನಾಮ ಕೂಡಲಸಂಗಮ ದೇವ ಅಲ್ಲವೇ? ಈ ಕೂಡಲಸಂಗಮ ಎನ್ನುವುದು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಪುಣ್ಯಕ್ಷೇತ್ರ. ಅಲ್ಲಿರುವುದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಭವ್ಯ ಶಿವದೇಗುಲ ಮತ್ತು ಅಲ್ಲಿನ ಶಿವಲಿಂಗ. ಇದು ಕಲ್ಲಿನ ಸ್ಥಾವರಲಿಂಗವಲ್ಲವೇ? ಇಲ್ಲಿ ಪೂಜೆ, ಘಂಟೆ ಬರೆಸುವುದಿಲ್ಲವೇ? ಬಸವಣ್ಣನವರು ವಿರೋಧಿಸಿದ್ದು ಮೂಢನಂಬಿಕೆಯನ್ನೇ ಹೊರತು ಆ ದೈವವನ್ನಲ್ಲ. ಇನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಕ್ಕನನ್ನು ಬಳಕೆ ಮಾಡಿಕೊಳ್ಳುವ ಸಮಯ ಸಾಧಕರೇ, ಅಕ್ಕನ ಬಗ್ಗೆಯೂ ಕೇಳಿ. ಅಕ್ಕ ಮಹಾದೇವಿ. ಇವರ ಅಂಕಿತ ಚೆನ್ನಮಲ್ಲಿಕಾರ್ಜುನ. ಇದು ಶ್ರೀಶೈಲದ ಪವಿತ್ರ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರು. ಅಲ್ಲಿರುವುದು ಕಲ್ಲಿನ ಲಿಂಗವಲ್ಲವೇ? ಅಕ್ಕ ಮಹಾದೇವಿ ಕಾಡಿನ ದಾರಿಯಲ್ಲಿ ಅಲೆದಿದ್ದೇ ಆ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ, ಹಾಗೂ ತಪಸ್ಸು ಮಾಡಿದ್ದೂ ಅಲ್ಲವೇ? ಇಲ್ಲಿ ಆಗಿನಿಂದ ಈಗಿನವರೆಗೂ ಪೂಜೆ, ಹವನ, ಅಭಿಷೇಕ, ಘಂಟೆವಾದ್ಯ, ನೈವೇದ್ಯ ಈ ಎಲ್ಲವೂ ನಡೆಯುತ್ತಿಲ್ಲವೇ? ಹಾಗೆ ಅಲ್ಲಮಪ್ರಭು. ಇವರ ಅಂಕಿತ ಗುಹೇಶ್ವರ. ಗುಹೆಯಲ್ಲಿ ನೆಲೆಸಿರುವ ಈಶ್ವರ ಎಂದರ್ಥ. ಇದು ಕೇವಲ ಕಲ್ಪನೆಯೇ ಅಲ್ಲ, ಅದು ಸ್ಥಾವರಲಿಂಗದ ಸಂಕೇತವೂ ಹೌದು ಅಲ್ಲವೇ? ಹಾಗೆ ಇನ್ನು ಮುಂದೆ ಕೇಳಿ. ಸಿದ್ಧರಾಮ. ಇವರ ಅಂಕಿತ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸೊಲ್ಲಾಪುರದ ಕೆರೆಯಲ್ಲಿ ಸ್ಥಾಪಿತವಾದ ದೈವವಿದು. ಹೌದೋ ಅಲ್ಲವೋ? ಹೀಗೆ ಪ್ರತಿಯೊಬ್ಬ ಶರಣರೂ ಒಂದು ಭೌತಿಕ ದೇಗುಲದ ಹೆಸರನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದರು. ಹಾಗಿದ್ದ ಮೇಲೆ ಇಂದು ದೇವಸ್ಥಾನಗಳನ್ನು ಕಲ್ಲು ಮಣ್ಣು ಎಂದು ಹೀಯಾಳಿಸುವ ನೀವು ಶರಣರಿಗಿಂತ ದೊಡ್ಡವರೇ? ಅಥವಾ ಶರಣರ ಹೆಸರಿನಲ್ಲಿ ರಾತೋರಾತ್ರಿ ಕಾವಿ ಧರಿಸಿ ವಚನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ನಿಮ್ಮ ತೆವಲಿಗೆ ಕಾಮುಕರಾಗಿ ಅಪ್ರಾಪ್ತ ಹೆಣ್ಣುಮಕ್ಕಳ ರೇಪ್ ಮಾಡುತ್ತಾ ಜೈಲಿಗೂ ಹೋಗಿ ಇಡೀ ಸಮಾಜವೂ ತಲೆತಾಗಿಸುವ ಹಾಗೆ ಮಾಡಿದರೂ ಜೈಲಿನ ಅನುಭವ ಹಚ್ಚಿಕೊಳ್ಳುವ ನಿಮ್ಮಂತ ಲಜ್ಜೆಗೆಟ್ಟ ಜೀವನ ಮಾಡುವ ನೀವು ಬಸವಣ್ಣನ ಅನುಯಾಯಿಗಳೇ? ಒಬ್ಬರಿಗೆ ಹುಟ್ಟಿ ಮೂರು ಹೆಣ್ಣುಮಕ್ಕಳನ್ನು ಕಾಮುಕ ಕ್ರಿಯೆಗೆ ಬಳಸಿಕೊಂಡು ನಾನವನಲ್ಲ ಅನ್ನುತ್ತಾ ಕೋರ್ಟುಗೆ ಹೋಗಿ ಸ್ಟೇ ತರುವ ನೀವುಗಳು ಬಸವ ಸಂಸ್ಕೃತಿ ಪರಿಪಾಲಕರೇ? ಇವನಮ್ಮವ ಅಂದ ಶರಣರು, ನೀವು ಇವನಾರವ ಅಂತ ಧರ್ಮ ಒಡೆಯುವ ನೀವುಗಳು ಶರಣರ ಹೆಸರು ಹೇಳಲು ಯೋಗ್ಯರೇ? ಇದರಲ್ಲಿ ನಿಮ್ಮ ತಪ್ಪಿಲ್ಲ ಬಿಡಿ. ಯಾಕೆಂದರೆ ನೀವು ಏನೇ ತಪ್ಪು ಮಾಡಿದರೂ ಅದನ್ನ ವಿರೋಧಿಸದ ಜನ ಇರುವಾಗ ನೀವು ಭಂಡರಾಗುವುದು ಸಹಜ. ಅದರಲ್ಲೂ ಕೆಲವು ಅವಿವೇಕಿಗಳಾದ ಜೆ ಮತ್ತು ಎಸ್ ಪಾಟೀ ಹಾಗೂ ವಿಶ್ವ ಅಯೋಗ್ಯ ಸತ್ಯಂಪೇಟೆ ಅನ್ನೋ ಇವರು ತಮ್ಮವರು ರೇಪ್ ಮಾಡಲಿ, ಕಾವಿ ಹೆಸರಿನಲ್ಲಿ ಕಾಮುಕರಾಗಲಿ, ಧರ್ಮದ ಹೆಸರಿನಲ್ಲಿ ಹಗಲು ದರೋಡೆ ಮಾಡಲಿ ಅವರನ್ನು ಬೆಂಬಲಿಸಿ ಅವರಿಗೆ ಸಪೋರ್ಟ್ ಮಾಡುವರು ಇರುವಾಗ ಕಾವಿ ಹಾಕಿ ಏನನ್ನಾದರೂ ಮಾಡಲು ನಾಚಿಕೆಯಾಗಲು ಸಾಧ್ಯವೇ? ಇದನ್ನೇ ಕಣ್ಣೇರಿ ಸ್ವಾಮಿಗಳು ಇವರು ಮಾಡುವ ನೀಚ ಕೆಲಸವನ್ನು ವಿರೋಧ ಮಾಡಿದಾಗ ಅವರ ಮೇಲೆ ಮುಗಿಬಿದ್ದು ಆಡಿಯಿಂದ ಮೂಡಿವರೆಗೆ ಉರಿದುಕೊಂಡ ಇವರು ಕಮ್ಯುನಿಸ್ಟರ, ಮುಸ್ಲಿಮರ, ಕಾಂಗ್ರೆಸ್ ಗುಲಾಮಗಿರಿಯಲ್ಲಿ ರಾಜಕೀಯ ಮಾಡುತ್ತಿರುವ ಭಂಡರೆ? ಮುಂದೆ ಕೇಳಿ. ಸ್ಥಾವರ ಮತ್ತು ಜಂಗಮದ ತಪ್ಪು ವ್ಯಾಖ್ಯಾನ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂಬ ಬಸವಣ್ಣನವರ ವಚನವನ್ನು ಹಿಡಿದು ದೇವಸ್ಥಾನಗಳನ್ನು ಒಡೆಯಲು ಹೊರಟುವ ಬುದ್ಧಿಜೀವಿಗಳೇ ಕೇಳಿ. ಬಸವಣ್ಣನವರು ಹೇಳಿದ್ದು
ಅಹಂಕಾರದ ಬಗ್ಗೆ. ಅಂದು ದೇವಸ್ಥಾನಗಳು ಶ್ರೀಮಂತರ ಸೊತ್ತಾಗಿದ್ದವು, ಬಡವರಿಗೆ ಪ್ರವೇಶವಿರಲಿಲ್ಲ. ಆ ಪದ್ಧತಿಯನ್ನು ಅವರು ವಿರೋಧಿಸಿದರು. ಅದರರ್ಥ ದೇವಸ್ಥಾನಗಳೇ ಬೇಡ ಎಂದಲ್ಲ. ಆದರೆ ಇಂದು ಅಂಥ ಪರಿಸ್ಥಿತಿ ಇಲ್ಲ. ಈಗ ದೇಶದಲ್ಲಿ ಸಂವಿಧಾನ ರಚಿಸಲಾಗಿದೆ. ಅದರ ಅಡಿಯಲ್ಲಿ ದೇಶ ಸಾಗುತ್ತಿದೆ. ತಪ್ಪಿದಲ್ಲಿ ಕಾನೂನು ಕೆಲಸ ಮಾಡುತ್ತೆ ಅನ್ನೋ ಪರಿಜ್ಞಾನ ಇಲ್ಲದ ಅವಿವೇಕಿಗಳು ಅದನ್ನು ಹಿಡಿದುಕೊಂಡು ತಮ್ಮ ಭಂಡ ಬದುಕಿಗೆ ವಚನವನ್ನು ಸರಿಯಾಗಿ ಯಾವ ಕಾಲದಲ್ಲಿ, ಯಾವ ಸಂದರ್ಭದಲ್ಲಿ, ಯಾಕೆ ಅನ್ನೋದನ್ನ ಅರಿಯದೆ ಭಂಡ ಬದುಕಿಗೆ ಮಾರ್ಗ ಮಾಡಿಕೊಂಡವರು ಇವರು. ಬಸವಣ್ಣನವರು ದೇಹವೇ ದೇಗುಲವಾಗಬೇಕು ಎನ್ನುವುದರರ್ಥ ಹೊರಗಿನ ದೇಗುಲ ಸುಳ್ಳು ಎಂದಲ್ಲ, ಒಳಗಿನ ದೈವತ್ವ ಜಾಗೃತವಾಗಬೇಕು. ನೀವು ಮಾಡುತ್ತಿರುವುದು ಶರಣರ ತತ್ವದ ಹೆಸರಿನಲ್ಲಿ ಸನಾತನ ಸಂಸ್ಕೃತಿಯ ಬೇರುಗಳನ್ನು ಕತ್ತರಿಸುವ ಕೆಲಸ ಮಾಡುತ್ತಿದ್ದೀರಿ. ಶರಣರ ಆರಾಧ್ಯ ದೇವರು ಮತ್ತು ಅಂಕಿತನಾಮಗಳ ಪಟ್ಟಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಯಾರು ಯಾರನ್ನಾರಾಧಿಸಿದರು ಎಂಬ ಸತ್ಯ ಇಲ್ಲಿದೆ. ಬಸವಣ್ಣ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಕ್ಷೇತ್ರ. ಅಕ್ಕಮಹಾದೇವಿ, ಚೆನ್ನಮಲ್ಲಿಕಾರ್ಜುನ, ಶ್ರೀಶೈಲದ ಪವಿತ್ರ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರು. ಅಲ್ಲಮಪ್ರಭು, ಗುಹೇಶ್ವರ. ಚೆನ್ನಬಸವಣ್ಣ, ಕೂಡಲ ಚೆನ್ನಸಂಗಯ್ಯ, ಮೋಳಿಗೆ ಮಾರಯ್ಯ, ನಿಕ್ಕಳಂಕ ಮಲ್ಲಿಕಾರ್ಜುನ. ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ ತಮ್ಮ ಹೆಸರನ್ನೇ ಅಂಕಿತವನ್ನಾಗಿಸಿಕೊಂಡು ದೈವತ್ವ ಕಂಡವರು. ಮಡಿವಾಳ ಮಾಚಿದೇವ, ಕಲಿದೇವಯ್ಯ. ಈ ಎಲ್ಲ ಅಂಕಿತನಾಮಗಳು ಹಿಂದೂ ಧರ್ಮದ ಶಿವನ ವಿವಿಧ ರೂಪಗಳೇ ಆಗಿವೆ. ಇವರು ಯಾರೂ ನಾವು ಹಿಂದೂಗಳಲ್ಲ ಎಂದು ಹೇಳಿಲ್ಲ. ಇವರು ಸಮಾಜದ ಕೊಳೆಯನ್ನು ತೊಳೆಯಲು ಬಂದ ಕ್ರಾಂತಿಕಾರಿಗಳೇ ಹೊರತು ಧರ್ಮ ಒಡೆಯಲು ಬಂದವರಲ್ಲ. ಹಾಗೆ ಜೇಡರ ದಾಸಿಮಯ್ಯ, ಇವರ ಅಂಕಿತ ರಾಮನಾಥ, ಇದು ಶ್ರೀರಾಮನು ಸ್ಥಾಪಿಸಿದ ಲಿಂಗದ ಹೆಸರು. ಆಯ್ದಕ್ಕಿ ಮಾರಯ್ಯ, ಇವರ ಅಂಕಿತ ಅಮರೇಶ್ವರ, ಇದು ರಾಯಚೂರಿನ ಲಿಂಗಸೂಗೂರಿನ ಪವಿತ್ರ ಕ್ಷೇತ್ರ. ಸೌರಾಷ್ಟ್ರ ಸೋಮನಾಥ, ಇವರು ಗುಜರಾತಿನ ಸೋಮನಾಥ ದೇಗುಲದ ಲಿಂಗವನ್ನೇ ಆರಾಧಿಸಿದವರು. ಹೀಗಿರುವಾಗ ಹಿಂದೂ ವಿರೋಧಿ ಅಜೆಂಡಾ ಇಟ್ಟುಕೊಂಡು ಶರಣರ ಹೆಸರನ್ನು ದುರ್ಬಳಕೆ ಮಾಡುವವರೇ ಎಚ್ಚರ. ಶರಣರ ವಚನಗಳಲ್ಲಿ ಶಿವನಿದ್ದಾನೆ, ಹರಿಯಿದ್ದಾನೆ, ರುದ್ರನಿದ್ದಾನೆ. ಅವರ ಅಂಕಿತನಾಮಗಳಲ್ಲಿ ಈ ಪುಣ್ಯಕ್ಷೇತ್ರಗಳ ದೈವತ್ವ ಅಡಗಿದೆ. ವಚನ ಸಾಹಿತ್ಯವನ್ನು ಹಿಂದೂ ವಿರೋಧಿ ಅಸ್ತ್ರವನ್ನಾಗಿ ಬಳಸುವವರೇ ಕಿವಿಗೊಟ್ಟು ಕೇಳಿ. ಶಿವನಿಲ್ಲದ ಬಸವಣ್ಣನೂ ಇಲ್ಲ, ದೈವತ್ವವಿಲ್ಲದ ವಚನವೂ ಇಲ್ಲ. ಸತ್ಯದ ದರ್ಶನ ಮಾಡಿ, ಸುಳ್ಳು ಪ್ರಚಾರ ನಿಲ್ಲಿಸಿ. ಇದು ಪ್ರಾರಂಭ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಮುಂದೆ ಬರುವ ವಿಡಿಯೋ ವೀಕ್ಷಿಸಲು ಸಹಕಾರಿಯಾಗುತ್ತದೆ. ಇದು ಪ್ರಾರಂಭ. ಇದು 8 ಭಾಗಗಳಲ್ಲಿ ಮುಂದುವರಿಯುತ್ತದೆ. ತಪ್ಪದೇ ಎಲ್ಲವನ್ನೂ ವೀಕ್ಷಿಸಿ. ನಿಮಗೆ ಈ ವರದಿ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಧನ್ಯವಾದಗಳು.